ಶೋಕ ನಿವಾರಣ ಭೂತನಾಯಕ ಅಸುರನಿ ಕಂದನ ಕನುಮ. ನಮಸ್ಕಾರ ಕನ್ನಡಿಗರಿಗೆ, PYT ಕನ್ನಡಿಗ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋ ಬಂದು ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಆಗಿರುತ್ತೆ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಹಾಗೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಈ ಒಂದು ಪ್ಲೇಸ್ ಬಂದು ಬೆಂಗಳೂರು ಮತ್ತು ಮೈಸೂರು ರಾಜ್ಯ ಹೆದ್ದಾರಿಯಲ್ಲಿದೆ. ಅಂದರೆ ಕರ್ನಾಟಕ ರಾಜ್ಯದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಒಂದಾರಗುಪ್ಪೆ ಗ್ರಾಮದಲ್ಲಿದೆ. ಈ ದೇವಾಲಯವು ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಚನ್ನಪಟ್ಟಣದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ನೀವು ಇಲ್ಲಿ ನೋಡ್ತಾ ಇರೋದು ಮೇನ್ ಎಂಟ್ರೆನ್ಸ್. ಎಂಟ್ರಿ ಆದ ತಕ್ಷಣ ನಮಗೆ ನೋಡೋಕೆ ಸಿಗೋದೆ ಈ ಒಂದು ಗೋಪುರ. ತುಂಬಾ ಪ್ರಶಾಂತವಾದ ಈ ಒಂದು ದೇವಸ್ಥಾನ ಭಕ್ತಾದಿಗಳನ್ನು ಕೈಬೀಸಿ ಕರೆಯುತ್ತೆ. ಈ ಒಂದು ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ, ದೇವಸ್ಥಾನದಲ್ಲಿ 12 ಪ್ರದಕ್ಷಿಣೆಗಳನ್ನು ಹಾಕಿದರೆ ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸ ಸಿದ್ಧಿಸುತ್ತೆ ಅನ್ನುವುದು ಈ ಒಂದು ದೇವಸ್ಥಾನದ ನಂಬಿಕೆಯಾಗಿದೆ. ಈ ಒಂದು ದೇವಸ್ಥಾನದ ಮೊದಲು ನಿರ್ಮಾಣ ಯಾರು ಮಾಡಿದರು, ಹಾಗೆ ಈ ಒಂದು ದೇವಸ್ಥಾನಕ್ಕೆ ಕೆಂಗಲ್ ಆಂಜನೇಯ ಅಂತ ಹೆಸರು ಹೇಗೆ ಬಂತು, ಮೊದಲು ಈ ದೇವಸ್ಥಾನವನ್ನು ಬೆಳಕಿಗೆ ತಂದವರು ಯಾರು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪೂರ್ತಿ ವಿಡಿಯೋನ ನೋಡಿ, ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಸ್ಥಳೀಯವಾಗಿ ನಂಬಿರುವ ಇತಿಹಾಸದ ಪ್ರಕಾರ ಹನುಮಂತನ ವಿಗ್ರಹವು ಕೆಂಪು ಬಂಡೆಗಳಿಂದ ಸ್ವತಃ ಪ್ರಕಟವಾಗಿದೆ. ಸುಮಾರು 1000 ವರ್ಷಗಳ ಹಿಂದೆ ಋಷಿ ವ್ಯಾಸರಾಯರು ಈ ಒಂದು ಸ್ಥಳವನ್ನು ಹಾದು ಹೋಗುತ್ತಿದ್ದಾಗ ಅವರು ಹನುಮಂತ ದೇವರಂತೆ ಕೆತ್ತಲಾದ ಪ್ರಕಾಶಮಾನವಾದ ಒಂದು ಕೆಂಪು ಬಂಡೆಯನ್ನು ನೋಡುತ್ತಾರೆ. ಕೆಂಪು ಬಂಡೆಯನ್ನು ಅವರು ದೃಶ್ಯೀಕರಿಸ್ತಾರೆ. ಸರ್ವವ್ಯಾಪಿಯಾದ ಭಗವಾನ್ ಹನುಮಂತನು ವ್ಯಾಸರಾಯರ ಅಪೇಕ್ಷೆಯನ್ನು ನಿಧಾನವಾಗಿ ಬಂಡೆಯಿಂದ ಹೊರಬರುವ ಮೂಲಕ ಪೂರೈಸಿದನು. ನಂತರ ಅದನ್ನು ಋಷಿಯು ಅಗತ್ಯವಾದ ಆಚರಣೆಗಳನ್ನು ಮಾಡುವ ಮೂಲಕ ಸ್ಥಾಪಿಸಿದರು ಎಂಬುದು ಇಲ್ಲಿನ ಒಂದು ನಂಬಿಕೆಯಾಗಿದೆ. ಕೆಂಗಲ್ ಎಂದರೆ ಕೆಂಪು ಕಲ್ಲು ಎಂದರ್ಥ. ಕನ್ನಡದಲ್ಲಿ ಕೆಂಪು ಬಂಡೆ ಎನ್ನಲಾಗುತ್ತೆ. ಆದ್ದರಿಂದ ಈ ಸ್ಥಳವನ್ನು ಕೆಂಗಲ್ ಎಂದು ಕರೆಯಲಾಗುತ್ತೆ. 12ನೇ ಶತಮಾನದಲ್ಲಿ ಈ ದೇವಾಲಯವನ್ನು ಹೊಯ್ಸಳ ರಾಜರು ನಿರ್ಮಿಸಿದ್ದಾರೆ ಎಂದು ನಂಬಲಾಗಿದೆ. ಅವರ ಯುಗದ ನಂತರ ಕರ್ನಾಟಕದ 2ನೇ ಮುಖ್ಯಮಂತ್ರಿಯಾದ ಶ್ರೀ ಹನುಮಂತಯ್ಯ ಅವರು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿ ಮತ್ತೆ ಬೆಳಕಿಗೆ ತಂದರು. ಇಲ್ಲಿ ಹೊಸ ವಾಹನಗಳ ಪೂಜೆಯನ್ನು ಭಕ್ತಾದಿಗಳು ಮಾಡಿಸುತ್ತಾರೆ. ಯಾವುದೇ ದುಷ್ಟಶಕ್ತಿ ಕಣ್ಣು ಬೀಳದೇ ಇರಲಿ, ನಮ್ಮ ಸಂಚಾರ ಕ್ಷೇಮವಾಗಿ ಇರಲಿ ಅಂತ ಬೇಡಿಕೊಳ್ತಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ, ಕನ್ನಡಿಗರೇ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.